ಈ ಕೇಸಲ್ಲಿರೋ ಮೇನ್ ವಿಟ್ನೆಸ್ಗಳನ್ನ ಹಾಗೆ ಅಪ್ರೂವಲ್ ಆಗ್ತೀವಿ ಅಂತ ಹೋದವ್ರನ್ನ ಎಲ್ಲರನ್ನು ಮುಗಿಸಿದ್ದಾಯ್ತು. ಆದ್ರೆ ಧೂತ ಅನ್ನೋ ಒಬ್ಬ ಯೂಟ್ಯೂಬರ್ ಅವ್ನು ಮಾಡಿರೋ ವಿಡಿಯೋದಿಂದ ನಮ್ಮ ಹಳೆ ಕೇಸ್ಗಳು ಹಾಗೂ ಈ ಕೇಸು ಎಲ್ಲ ನಮ್ ಬುಡಕ್ ಬರೋ ತರನೇ ಇದೆ. ಇಂಥ ಸಮಯದಲ್ಲಿ ನಾವು ಮತ್ತೆ ಕೈ ರಕ್ತ ಮಾಡ್ಕೊಳ್ಳೋದು ಬೇಡ. ನಾನು ಹೇಳ್ದಾಗ ಮಾಡಿ. ನನಗೆ ಆ ಸ್ಥಳದ ಬಗ್ಗೆ, ಆ ದೇವರ ಸ್ಥಾನದ ಬಗ್ಗೆ, ಆ ಜಾಗದ ಬಗ್ಗೆ ಕೆಟ್ಟದಾಗ ಮಾತಾಡಿದ್ ನಂಗೆ ಇಷ್ಟ ಆಗಿಲ್ಲ. ಮಿಸ್ಟರ್ ಕಾರ್ತಿ ಅವರೇ, ದಯವಿಟ್ಟು ಸ್ವಲ್ಪ ನೀರ್ ಹಾಕೊಂಡ್ ಕುಡಿ. ಇವಂಗ್ ಹೆಂಗ್ ಗೊತ್ತಾಯ್ತು? ನಾನ್ ಮಾಡಿರೋ 39 ನಿಮಿಷದ ವಿಡಿಯೋದಲ್ಲಿ ಎಲ್ಲೂ ಸಹ ದೇವರ ಬಗ್ಗೆ ಆಗ್ಲಿ, ಆ ಸ್ಥಳದ ಬಗ್ಗೆ ಆಗ್ಲಿ ಅವಹೇಳನ ಮಾಡೇ ಇಲ್ಲ. ಜನಗಳನ್ನ ಬ್ರೈನ್ ವಾಶ್ ಮಾಡುವ ಅಥವಾ ತಂದಿಡುವ ಕೆಲಸಗಳನ್ನ ಮಾಡಿದ್ರೆ ಸುಮ್ಮನೆ ಕುತ್ಕೊಳ್ಳೋಕ್ಕಾಗಲ್ಲ. ದಯವಿಟ್ಟು ನೀವು ನಿಮ್ಮ ಮೆದುಳು ಇರೋ ಜಾಗದಲ್ಲೇ ಇದೆಯಾ ಅಥವಾ ಬೇರೆ ಎಲ್ಲಾದ್ರೂ ಹೋಗ್ಬಿಟ್ಟಿದ್ಯಾ ಅಂತ ಒಂದ್ಸಲ ಟೆಸ್ಟ್ ಮಾಡಿಸ್ಕೊಳ್ಳಿ. ಯಾಕಂದ್ರೆ ನಾನ್ ಮಾತಾಡಿರೋ ವಿಚಾರಗಳಿಗೂ ನೀವ್ ಹೇಳ್ತಾ ಇರೋ ವಿಚಾರಗಳಿಗೂ ಒಂದಕ್ಕೊಂದು ಸಂಬಂಧನೇ ಇಲ್ಲ. ಇವನೇ ನಿಂಗ್ ಗುಮ್ತಾ ಇದ್ದಾನೆ. ನಮ್ಮ ಧರ್ಮದವ್ರೆ, ಇಲ್ಲಿ ಸ್ವಲ್ಪ ಏನಾದ್ರೂ ಇಟ್ಕೊಳ್ಳಿ. ಅವನು ಬೇರೆ ಧರ್ಮದವನು. ಇದು ಒಂದು ಪ್ರೊಪಗಂಡ ವಿಡಿಯೋ. ಏನ್ ಕಮೆಂಟ್ಸ್ ಅಲ್ಲೆಲ್ಲ ನನ್ಗೆ ಕ್ಯಾಕ್ ಸಿಗುತ್ತವ್ರೆ. ಆ ಅತ್ಯಾಚಾರ ಪ್ರಕರಣದಲ್ಲಿ ಆ ಹುಡುಗಿಗೆ ನ್ಯಾಯ ಸಿಗ್ಬೇಕು, ಆ ಊರಲ್ಲಿ ಆಗ್ತಾ ಇರೋ ನಿಗೂಢ ಸಾವುಗಳ ಬಗ್ಗೆ ಸರಿಯಾದ ತನಿಖೆ ಆಗ್ಬೇಕು ಅಂತ ನಾನು ವಿಡಿಯೋ ಮಾಡಿದ್ರೆ ಅದರಲ್ಲೂ ಜಾತಿ ಧರ್ಮ ಹುಡುಕ್ತಾ ಇರೋ ನಿಮ್ಮಂತವ್ರಿಗೆ ಏನ್ ಹೇಳ್ಬೇಕು ನನ್ಗೆ ಗೊತ್ತಾಗ್ತಿಲ್ಲ. ಇವರಿಬ್ರು ನಡುವಿನ ವಾದದಲ್ಲಿ ಇವ್ರನ್ನ ಹೇಗಾದ್ರೂ ಸಿಗಾಕ್ಸ್ಬೇಕು ಅಂತ ಇವ್ರ ಮೇಲೆ ಇರೋ ಆರೋಪವನ್ನು ಬದಿಗಿಟ್ಟು ಇವ್ರನ್ನ ನಿರಪರಾಧಿ ಅಂತ ಪ್ರೂವ್ ಮಾಡಿ ಇವ್ರನ್ನ ಫಿಕ್ಸ್ ಮಾಡ್ಬೇಕು ಅಂತ ಕಾಯ್ತಾ ಇದಾರ ಅನ್ನೋದು ನನ್ನ ಪ್ರಶ್ನೆ. ಅದ್ ನನಗೆ ಗೊತ್ತಿಲ್ಲ. Hey Swami, what you people are doing?